ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ನಮಸ್ತೆ ಟು ಯು ಆಲ್. ಹಿಂದಿನ ಕಾಲದಲ್ಲಿ, ವೇದ ಕಾಲದಲ್ಲಿ ಋಷಿಮುನಿಗಳಿದ್ದರು. ಆವಾಗ ಈಗ ನಾವೇನು ನೋಡ್ತಾ ಇದ್ದೀವಲ್ಲ, ಈ ಜಗತ್ತಿರಲಿಲ್ಲ. ಮೊಬೈಲು, ಎಲೆಕ್ಟ್ರಿಕಲ್ ಲೈನು ಯಾವುದೂ ಇಲ್ಲ, ಕರೆಂಟ್ ಇಲ್ಲ. ಪ್ರಕೃತಿ ಹೇಗೋ ಹಾಗೇನೆ. ಅವ್ರಿಗೆ ನಾನು ಯಾರು, ಯಾಕಿಲ್ಲಿ ಈ ಜಗತ್ತಿಗೆ ಬಂದೆ, ಯಾರು ತಂದರು ನನಗೆ, ನಾನು ಏನು ಮಾಡಬೇಕಿಲ್ಲಿ ಈ ಜಗತ್ತಿನಲ್ಲಿ ಅನ್ನೋದೊಂದು ಪ್ರಶ್ನೆ ಬರೋದು. ನಾವೆಲ್ಲ ಜಗತ್ತಿಗೆ ಬಂದಿದ್ದೀವಿ, ಯಾರು ಏನಕ್ಕೆ ನಮ್ಮ ಇಚ್ಛೆಯಿಂದ ಬರಲೇ ಇಲ್ಲ ನಾವಿಲ್ಲಿ ಈ ಜಗತ್ತಿಗೆ. ಯಾರು? ಆಮೇಲೆ ಬೆಳೀತಾ 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 ಒಂದು ಹೊಸ ಜನ್ರೇಷನ್ ಬರ್ತಾಯಿದೆ, ಮಕ್ಕಳಾಗ್ತಾಯಿದ್ದಾರೆ. ಈ ಒಬ್ಬೊಬ್ಬರೇ ವಯಸ್ಸಾಗಿ ಅವ್ರು ಸತ್ತೋಗೋದು. ಸಾಯೋದಂದ್ರೆ ಏನು ನೋಡೋದು ಅವರು. ಅಯ್ಯೋ, ಈಗ ತಾನೇ ಓಡಾಡ್ತಾ ಇದ್ದ, ಅವನೇನಾಯಿತು, ಮುದುಕ ಆಗಿದ್ದ, ಆಗ್ತಿರ್ಲಿಲ್ಲ, ಆದರೂ ಯಾಕೆ ಸಾಯೋದಂದ್ರೆ ಏನು. ಆಮೇಲೆ ಈಗ ಆಟ ಆಡ್ತಾ ಇರ್ತಾರೆ ಮಕ್ಕಳೆಲ್ಲ, ಆಮೇಲೆ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಮಲಗಿದಾಗ ಅವ್ರಿಗೆ ಹೊರಗಡೆ ಪ್ರಜ್ಞೆನೇ ಇಲ್ಲ, ಏನಾಗ್ತಾಯಿದೆ ಅಂತ ಗೊತ್ತೇ ಇಲ್ಲ. ಆವಾಗ ಅವ್ರಿಗೆ ಏನು ನಿದ್ದೆ ಅಂದರೆ ಏನು, ಎಲ್ಲಿ ಹೋಗ್ತೀವಿ ನಾವು ನಿದ್ದೆಯಲ್ಲಿ, ಸಾಯೋದಂದ್ರೆ ಏನು, ಈ ಜಗತ್ತಿಗೆ ನಾವು ಯಾಕೆ ಬಂದ್ವಿ, ಎಷ್ಟು ಕಾಲ ಇರ್ತೀವಿ, ಏನು ಮಾಡೋಕ್ಕೆ ಬಂದ್ವಿ, ಎಲ್ಲಿ ಹೋಗ್ತೀವಿ, ಆಮೇಲೆ ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ, ಈ ಪ್ರಶ್ನೆಗಳೆಲ್ಲ ಮನಸ್ಸು ಬಂತು. ಆಮೇಲೆ ಅವ್ರೇನು ಮಾಡಿದ್ರು, ಹೋಗ್ಬಿಟ್ಟು ಕೂತ್ಕೊಂಡು ಹೇಗೆ ನಾವು ಹೇಗೆ ಸಪ್ರೇಟ್ ಆಗ್ತೀವಿ ಶರೀರದಿಂದ. ನಿದ್ದೆ ಮಾಡಿದಾಗ ಶರೀರ ಇದೆ ಅಂತಲೇ ಗೊತ್ತಿಲ್ಲ ನನಗೆ. ಇವಾಗ ಅದನ್ನು ನಾನು ಹೋಗೋಕ್ಕಾಗತ್ತಾ ಅದೇ ಥರ ಒಳಗಡೆ. ಇವಾಗ ನಿದ್ದೆ ಒಂದೊಂದೇ ಲೇಯರ್ ಒಳಗಡೆ ಹೊರಟೋಗ್ತೀವಿ. ಜಾಗೃತೆಯಿಂದ ಸ್ವಪ್ನಕ್ಕೆ ಹೋಗ್ತೀವಿ, ಸ್ವಪ್ನ ನೋಡ್ತಾ ಇರ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ನಡೀತಾ ಇದೆ ಅದು. ಆಮೇಲೆ ಅದನ್ನು ಬಿಟ್ಟು ಗಾಢನಿದ್ರೆಗೆ ಅಂತ ಗಾಢನಿದ್ರೆಗೆ ಹೊರಟೋಗ್ತೀವಿ. ಆವಾಗ ಏನಾಯಿತು, ಹೇಗೆ ಅಂತ ನಾನು ಅದೇ ಥರ ಒಳಗಡೆ ಹೋಗ್ಬಿಟ್ಟು ನೋಡೋಕ್ಕಾಗತ್ತಾ ನಾನು ಯಾರು ಅಂತ ಈ ಶರೀರದಲ್ಲಿ. ಶರೀರ ಅಲ್ಲೇ ಬಿದ್ದಿರುತ್ತೆ ನಿದ್ದೆ ಮಾಡಿದಾಗ. ನಾನು ಶರೀರ ಅಲ್ಲ ಅಂತ ಗೊತ್ತಾಗುತ್ತೆ. ಶರೀರ ಮಲ್ಕೊಂಡಿದೆ, ನಾನೆಲ್ಲ ಓಡಾಡ್ತಾ ಇದ್ದೀನಿ ಸ್ವಪ್ನ, ಅಲ್ಲಿ ಇಲ್ಲಿ ಎಲ್ಲ. ನಾನು ಯಾರು ನಿಧಾನಕ್ಕೆ ಅವರು ಋಷಿಮುನಿಗಳು ಬೆಳಗ್ಗೆ ಏನೋ ತಿಂದುಬಿಟ್ಟು ಎಲ್ಲ ಮಾಡಿಬಿಟ್ಟು ಸಂಧ್ಯಾ ವಂದನೆ ಅದೆಲ್ಲ ಮಾಡಿ ದೇವ್ರಿಗೆ ಎಲ್ಲೋ ಕಾಡಲ್ಲಿ ಗುಹೆಯಲ್ಲೋ ಅಲ್ಲೋ ಹೋಗಿ ಕೂತ್ಕೊಂಡು ನಾನು ಯಾರು ನಾನು ತಿರ್ಕೊಂಡು ನಿಧಾನಕ್ಕೆ ಒಳಗಡೆ ಹೋಗ್ಬಿಟ್ಟು ಒಂದೊಂದೇ ಒಳಗಡೆ ಅನ್ನಮಯ, ಪ್ರಾಣಮಯ, ಮನೋಮಯ ಒಂದೊಂದೇ ಕವರ್ ಬಿಟ್ಕೊಂಡು ಹೇಗೆ ನಾವು ನಿದ್ದೆಯಲ್ಲಿ ಹೋಗ್ತೀವಲ್ಲ ಅದೇ ಥರ ಹೋಗ್ಬಿಟ್ಟು ಆಮೇಲೆ ಒಳಗಡೆ ಒಂದೊಂದೇ ಹೋಗ್ತಾ 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 ಅನಂತ ಕಟ್ಟೋಗ್ಬಿಡ್ತಾರೆ. ಆಮೇಲೆ ನಾನು ಆತ್ಮಸ್ವರೂಪ, ಈ ಶರೀರ ನಾನು ಹೊತ್ಕೊಂಡಿದ್ದೀನಿ ಅಷ್ಟೇ ಒಂದು ಹೊರಗಡೆಯಿಂದ. ನಿದ್ದೆ ಮಾಡಿದಾಗ ಶರೀರ ಬಿಟ್ಬಿಡ್ತೀನಿ, ಆಮೇಲೆ ಸ್ವಪ್ನ ಕೊಟ್ಟೋಗ್ತೀನಿ, ಆಮೇಲೆ ಶರೀರ ಬಿಟ್ಟು ಮನಸ್ಸು ಇಂದ್ರಿಯಗಳು ಬಿಟ್ಬಿಡ್ತೀನಿ, ಸ್ವಪ್ನ ಎಂಡಾಗ್ಬಿಡುತ್ತೆ. ಆಮೇಲೆ ನನ್ನ ಜ್ಞಾನ ಅದೆಲ್ಲ ಏನೇನಿತ್ತು ಎಲ್ಲ ಒಂದು ಜಾಗದಲ್ಲಿ ಇಟ್ಬಿಟ್ಟು ನಾನು ಒಳಗಡೆ ಹೊರಟೋಗ್ತೀನಿ. ಅಲ್ಲಿ ಅನಂತ ಸಚ್ಚಿದಾನಂದ ಸಾಗರ, ಆನಂದದ ಸಾಗರ. ನಾನು ಆನಂದದ ಸಾಗರ. ಒಂದೇ ಒಂದು ಜಾಗದಲ್ಲಿ ಈ ಶರೀರ ಹೊತ್ಕೊಂಡಿದ್ದೀನಿ. ನಾವು 3 ಶರೀರ ಇದೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಮನಸ್ಸು ಇಂದ್ರಿಯಗಳು, ಆಮೇಲೆ ಕಾರಣ ಶರೀರ. ವಿ ಹ್ಯಾವ್ 3 ಬಾಡೀಸು. ಗ್ರಾಸ್ ಬಾಡಿ, ಸಟಲ್ ಬಾಡಿ, ಕಾಸಲ್ ಬಾಡಿ. ಅದು ಆಗಿದ ತಕ್ಷಣ ನಾನು ಅನಂತ ಸಚ್ಚಿದಾನಂದ ಕೊಟ್ಟೋಗ್ತೀನಿ. ಈ 3 ಶರೀರ, ಈ 3 ವ್ಯಾಪಿಸಿದಾಗ ನಾನು ಜಾಗೃತ ಅವಸ್ಥೆಗೆ ಬರ್ತೀನಿ. ಹೊರಗಡೆ ಒಂದು ಶರೀರ ಬಿಟ್ಬಿಟ್ರೆ ನಾನು ಸ್ವಪ್ನ ಕೊಟ್ಟೋಗ್ತೀನಿ, ಮತ್ತು ಮನಸ್ಸು ಇಂದ್ರಿಯಗಳು ಬಿಟ್ಬಿಟ್ರೆ ಗಾಢ ನಿದ್ರೆ ಕೊಟ್ಟೋಗ್ತೀನಿ.
ಅದನ್ನು ಬಿಟ್ಬಿಟ್ಟು ನಾನು ಪ್ರತಿ ದಿವಸ ಆನಂದದಲ್ಲಿ ತೇಲಾಡ್ತಾ ಇರ್ತೀನಿ. ಸೊ ನಾನು ಆತ್ಮಸ್ವರೂಪ ಅಂತ. ಅದಕ್ಕೆ ವಿವೇಕಾನಂದರು ಪಾಶ್ಚಾತ್ಯಕ್ಕೆ ಹೋದಾಗ ಈ ಎಲ್ಲ ಅವರೆಲ್ಲ ಸಾರಿ ವಿಶ್ವ ಆವಾಗ ಕ್ರಿಶ್ಚಿಯಾನಿಟಿ ಇಸ್ಲಾಮ್ ಎಲ್ಲ ಆವಾಗ ಭಾಳ ಪವರ್ಫುಲ್ಲಾಗಿ ಮೇಲೆ ತೋರಿಸ್ಕೊತಾರೆ. ಅಯ್ಯೋ ಈ ಹಿಂದೂಗಳಂದ್ರೆ ಏನೋ ಅವರು ಕಲ್ಲು ಪೂಜೆ ಮಾಡ್ತಾರೆ ಅದು ಇದು ಅಂತ ಭಾವನೆ ಇತ್ತು ಅವರಿಗೆ. ನಾನು ಯಾರಂತಲೇ ಗೊತ್ತಿಲ್ಲ. ಅವ್ರು ವಿವೇಕಾನಂದರು ಫಸ್ಟು ಈ ಅಮೇರಿಕಾಗೆ ಹೋದು ಅಲ್ಲಿ ಪಾರ್ಲಿಮೆಂಟ್ ಆಫ್ ರಿಲಿಜನಲ್ಲಿ ಎಲ್ಲ ಜಗತ್ತಿನ ಎಲ್ಲ ಪ್ರಧಾನ ದಾರ್ಶನಿಕರೆಲ್ಲ ಬಂದಿರ್ತಾರೆ. ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬ ಜೀವನೂ ದೈವತ್ವದಿಂದ ತುಂಬಿದೆ. ನೀವು ಒಳಗಡೆ ನೋಡಿಕೊಂಡ್ರೆ ದೈವತ್ವದಿಂದ ತುಂಬಿದೆ. ಈ ಶರೀರ ಎಲ್ಲ 2 ದಿನಕ್ಕೆ ಹಾಕ್ಕೊಂಡಿದ್ದೀವಿ, ಬಟ್ಟೆ ಹಾಕ್ಕೊಂಡಂಗೆ. ಅದು ತೆಗೆದುಬಿಟ್ಟು ಇನ್ನೊಂದು ಶರೀರಕ್ಕೆ ಹೊರಟೋಗ್ತೀವಿ. ಈಚ್ ಸೋಲ್ ಇಸ್ ಪೊಟೆನ್ಷಿಯಲ್ ಡಿವೈನ್. ದಿ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಟ್ ಇನ್ನರ್ ಡಿವಿನಿಟಿ. ಒಳಗಡೆ ಆ ದೈವತ್ವವಿದೆಯಲ್ಲ, ಅದನ್ನು ಪ್ರಕಟ ಮಾಡೋದೇ ನಾನು. ಐ ಮಸ್ಟ್ ಬಿ ಡಿವೈನ್. ನಾನು ಅನಿಮಲ್ಲು ಅಲ್ಲ, ಮನುಷ್ಯನಿಗಿಂತ ಮೇಲೆ ದೈವತ್ವ. ನಾನು ದೈವತ್ವದಿಂದ ತುಂಬಿದ್ದೀನಿ. ಐ ಆಮ್ ಡಿವೈನ್. ಐ ಆಮ್ ನಾಟ್ ಅನಿಮಲ್. ಐ ಆಮ್ ನಾಟ್ ಹ್ಯೂಮನ್ ಆಲ್ಸೋ. ಐ ಆಮ್ ಬಿಯಾಂಡ್ ಹ್ಯೂಮನ್ ಅಂತ. ಅದು ಋಷಿಮುನಿಗಳು ಫಸ್ಟು ಒಳಗಡೆ ಹೋಗಿ ನಂದು ಅನಂತ ಚೈತನ್ಯ ಸ್ವರೂಪವನ್ನು ನೋಡ್ಕೊಂಬಂದ್ಬಿಟ್ಟು ಫಸ್ಟ್ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಅಮೃತಸ್ಯ ಪುತ್ರ ಅಂತೆಲ್ಲ ಜನರಿಗೆ. ವೇದಾಹಮೇತಂ ಪುರುಷಂ ಮಹಾಂತಂ. ಅಮೃತಸ್ಯ ಪುತ್ರ ಅಂದರೆ ನಮಗೆಲ್ಲ ಅಮೃತತ್ವದ್ದು. ನಿಮಗೆ ಮರಣವೇ ಇಲ್ಲ. ಶರೀರ ಹೊತ್ಕೊಂಡಿದ್ದೀರ, ಆ ಶರೀರ ತೆಗೆದಾಕ್ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ತಾಯಿದ್ದೀರ ಅಷ್ಟೇ. ನೀವು ಒಳಗಡೆ ನೋಡಿದ್ರೆ ಈಗ ಬಟ್ಟೆ ತೆಗೆದಾಕಿ ಇನ್ನೊಂದು ಬಟ್ಟೆ ಹಾಕ್ಕೊಂಡಾಗ ಅಷ್ಟೇ. ಅದು ನೀವು ದೈವತ್ವದಿಂದ ತುಂಬಿದ್ದೀರಿ. ನೀವು ದೈವತ್ವ ಒಳಗಡೆ ನೋಡ್ಕೊಡಿ ಯಾರು ಅಂತ. ಆವಾಗ ಹಿಂದಿನ ಜನ್ಮದ ಜ್ಞಾಪಕ ಬರುತ್ತೆ. ಬುದ್ಧನಿಗೆ 500 ಜನ್ಮ ಜ್ಞಾಪಕ ಬಂತಂತೆ. ನಾನು ಎಲ್ಲೆಲ್ಲಿದ್ದೆ, ಯಾರ್ಯಾರ ಮನೆಯಲ್ಲಿದ್ದೆ, ಏನೇನು ಮಾಡ್ತಾಯಿದ್ದೆ ಒಂದೊಂದೇ ಜನ್ಮದಲ್ಲಿ. ನಿಮಗೆ ನಾನು ಹಿಂದಿನ ಜನ್ಮ ಜ್ಞಾಪಕ ಬಂದರೆ ಹೇಗಿರುತ್ತೆ ನೋಡಿ. ನಾನು ಏನಾಗಿದ್ದೆ, ಎಂಜಿನಿಯರ್ ಆಗಿದ್ದೋ, ಡಾಕ್ಟ್ರ್ ಆಗಿದ್ನೋ, ಅಥವಾ ಕುರಿ ಕಾಯ್ತಾ ಇದ್ನೋ, ಎಲ್ಲ ಒಂದೊಂದೇ. ಸೊ ಅದು ನಾನು ಒಂದು ಶರೀರ ಇನ್ನೊಂದು ಶರೀರ ಹೋಗ್ತಾಯಿದ್ದೀನಿ. ಬಟ್ ನನಗೆ ಸಾವಿಲ್ಲ. ಶರೀರ ಒಂದು ಹಾಕೋತೀನಿ, ತೆಗೆದಾಕ್ತೀನಿ, ಮತ್ತೆ ಹೋಗ್ತೀನಿ. ಅಲ್ಲಿ ಒಂದು ಇಂಪಾರ್ಟೆಂಟ್ ಶಬ್ದವನ್ನು ಉಪಯೋಗಿಸಿದ್ರು, ಅಮೃತತ್ವ ಪುತ್ರ, ಅಮೃತಸ್ಯ ಪುತ್ರ. ನೀವು ಅಮೃತತ್ವದ ಮಕ್ಕಳು. ನೀವು ಈ ಮಾಂಸಖಂಡಗಳ ಮನುಷ್ಯರಲ್ಲ. ಈ ಸುಮ್ಮನೆ ಹೊತ್ಕೊಂಡಿದ್ದೀರಿ ಅಷ್ಟೇ. ನೋಡಿ, ಬೇರೆ ಬೇರೆ ಕಲರ್ದು ಬಟ್ಟೆ ಎಲ್ಲ ಹೊತ್ಕೊಂಡಿದ್ದಾರೆ. ಅವ್ರಿಗೆ ಆ ಕಲರಿಂದ ಕರಿಯೋದಾ? ನೀವೇ ಆ ಕಲರ್ ಅಂದ್ಬಿಟ್ರೆ ಅಲ್ಲ ಅಲ್ವಾ? ಸೊ ಕಲರ್ ಹೊತ್ಕೊಂಡಿದ್ದಾರೆ ಅಷ್ಟೇ. ಓ ಗ್ರೀನ್ ಕಮ್ಮಿಯರ್, ಓ ಯೆಲ್ಲೋ ಕಮ್ಮಿಯರ್ ಅಂತ. ಸೊ ಅದು ದಟ್ ಈಸ್ ಮೈ ಐಡೆಂಟಿಟಿ. ನಾನು ಯಾರು ಅಂತೂ ನನಗೆ ಒಳಗಡೆ ನೋಡಿಕೊಂಡಾಗ ನನಗೆ ಜನ್ಮ ಇಲ್ಲ, ಸಾವಿಲ್ಲ, ನಾನು ಶಾಶ್ವತವಾಗಿದ್ದೀನಿ. ಸುಮ್ಮನೆ ಒಂದು ಬಟ್ಟೆ ಹಾಕ್ಕೊಂಡು ಆಟ ಆಡ್ತಾಯಿದ್ದೀನಿ. ಅದೇ ಥರ ಅಲ್ಲಿ ಅಮೃತಸ್ಯ ಪುತ್ರ. ಅಮೃತ ಅಂದರೆ ಗೊತ್ತಲ್ವಾ? ಸೊ ಅಮೃತ, ಅಮೃತತ್ವದಿಂದ ತುಂಬಿರುವಂಥವ್ರು ನೀವು. ಸೊ ಅದನ್ನು ನಾವು ಯಾವಾಗಲೂ ಜ್ಞಾಪಕ. ದಿ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿ ಇನ್ನರ್ ಡಿವಿನಿಟಿ. ಇದು ಮುಚ್ಕೊಂಡ್ಬಿಟ್ಟಿದೆ. ಆ ನಾನು ದೈವತ್ವ ಪೂರ್ಣವಾಗಿರುವುದನ್ನು ಅದು ಮುಚ್ಕೊಂಡ್ಬಿಟ್ಟಿದೆ. ನಾನು ಮನುಷ್ಯ ಅಂತ ನಾನು ತಿಳ್ಕೊತಾ ಇದ್ದೀನಿ. ಆಮೇಲೆ ನೋಡಿದ್ರೆ ನಾನೇ ದೇವರಿದ್ದಂಗೆ ಒಳಗಡೆ. ಸೊ ಅದನ್ನು ಟು ಮ್ಯಾನಿಫೆಸ್ಟ್ ಇಟ್, ಅದನ್ನು ಪ್ರಕಟ ಮಾಡಬೇಕು. ನಾನು
ಐ ಆಮ್ ಡಿವೈನ್ ಆ್ಯಂಡ್ ಐ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ. ಅದನ್ನು ಹೊರಗಡೆ ತರಬೇಕು. ಆವಾಗ ನಿಮ್ಮ ಹೃದಯ ನೆನ್ನೆ ಹೇಳ್ತಾ ಇದ್ವಲ್ಲ, ಅದೆಲ್ಲಿ ಅದು ನಿಮ್ಮ ಹತ್ರ ಇದೆಯಾ? ನೆನ್ನೆ ಒಂದು ಹೇಳಿದ್ವಲ್ಲ, ಇವಾಗ ಕೂತ್ಕೊಂಡು ಬರದೆ ಅದನ್ನು. ಇದು ವರ್ಕ್ ವೈಲ್ ಯು ವರ್ಕ್. ವರ್ಕ್ ವೈಲ್ ಯು ವರ್ಕ್, ಪ್ಲೇ ವೈಲ್ ಯು ಪ್ಲೇ, ದಟ್ ಈಸ್ ದ ವೇ ಟು ಬಿ ಹ್ಯಾಪಿ ಆ್ಯಂಡ್ ಗೇ. ನಾನು ಹೇಳಿದ್ವಲ್ಲ, ಒಟ್ಟಿಗೆ ಹೇಳಿದ್ವಿ. ಮುಂದಿಂದ ಒಂದು, ಆಲ್ ದಟ್ ಯು ಡೂ ವಿತ್ ಮೈಟ್, ಮೈಂಡ್ಲೆಸ್ ಡೂಯಿಂಗ್ ಆರ್ ನೆವರ್ ರೈಟ್. ಇದು ಗೊತ್ತಾಯ್ತಲ್ವ? ವರ್ಕ್ ವೈಲ್ ಯು ವರ್ಕ್, ಪ್ಲೇ ವೈಲ್ ಯು. ಯಾವಾಗ ಕೆಲಸ ಮಾಡ್ತಾಯಿದ್ದೀವಿ ಬೇರೆದೇನು ಸಂಪೂರ್ಣ ಮನಸ್ಸಿಟ್ಟು ಅದನ್ನು ಏನೇನು ಮಾಡ್ತಾಯಿದ್ದೀವಿ ಅದು ಮನಸ್ಸಿಟ್ಟು ಮಾಡು. ಕೂತ್ಕೋಬೇಕಾದ್ರೆ ಓದ್ತಾ ಇರು, ಮನಸ್ಸಲ್ಲಿ ಇಲ್ಲಿ ಹಾಕಬೇಡ. ಆಟ ಆಡ್ಬೇಕಾದ್ರೆ ಆಟ ಆಡ್ತಾಯಿರು, ಮನಸ್ಸಲ್ಲೇ ಇಟ್ಟಿರು ಅಂತ. ಆವಾಗ ನೀನು ಆನಂದದಿಂದ ಇರ್ತೀಯ ಯಾವಾಗಲೂ ಅಂತ. ಗೇ ಅಂದರೆ ಚಿಯರ್ಫುಲ್. ಆಲ್ ದಟ್ ಯು ಡೂ, ನೀವು ಏನೇನು ಮಾಡ್ತೀರೋ ಅದೆಲ್ಲ ಡೂ ವಿತ್ ಮೈಟ್, ನಿಮ್ಮ ಸಂಪೂರ್ಣವನ್ನು ಸಮರ್ಪಿಸಿ, ಮನಸ್ಸು ಶರೀರ ಎಲ್ಲ ಸಮರ್ಪಿಸಿ ಮಾಡೋದು. ಇವಾಗ ಒಂದು ಗೋಡೆ ಕಟ್ಟಕ್ಕೆ ಹೇಳ್ತೀನಿ, ಎಲ್ಲ ಹೋಗ್ಬಿಟ್ಟು ಇಟ್ಟಿಗೆ ತೊಗೊಬಾರ್ದು, ಅದು ಮಾಡಿ ಆನಂದದಿಂದ ಮಾಡ್ತಾ ಇರೋದು. ಡೂ ವಿತ್ ಮೈಟ್, ನಿನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಿನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಮಾಡು. ಆಲ್ ದಟ್ ಏನು ಮಾಡಿದ್ರೂ ನಿನ್ನ ಮನಸ್ಸು, ಶರೀರ, ಮನಸ್ಸು, ಬುದ್ಧಿ ಎಲ್ಲ ಸಮರ್ಪಿಸಿ ಮಾಡು. ಮೈಂಡ್ಲೆಸ್ ಡೂಯಿಂಗ್, ಮನಸ್ಸೇ ಎಲ್ಲ ಮಾಡು ಅಂತ ಮಾಡೋದು. ಮನಸ್ಸಿಲ್ಲದೆ ಮಾಡಿದ್ದು ಕರೆಕ್ಟಾಗಿರಲ್ಲ ಯಾವಾಗಲೂ. ಮೈಂಡ್ಲೆಸ್ ಡೂಯಿಂಗ್ ಆರ್ ನೆವರ್ ರೈಟ್. ಆಲ್ ದಟ್ ಯು ಡೂ ವಿತ್ ಯುವರ್ ಮೈಟ್, ಮೈಂಡ್ಲೆಸ್ ಡೂಯಿಂಗ್ ಆರ್ ನೆವರ್ ರೈಟ್. ಒನ್ ಥಿಂಗ್ ಎಟ್ ಎ ಟೈಮ್. ಇದು ಮಾಡ್ಬೇಕಾದ್ರೆ ಇದನ್ನೇ ಮಾಡು, ಅದನ್ನು ಏನು ಆ ಕಡೆ ಈ ಕಡೆ ಮನಸ್ಸು ಹೋಗ್ತಿದ್ದಂಗೆ ಏನು ಮಾಡ್ತೀವಿ? ಒನ್ ಥಿಂಗ್ ಎಟ್ ಎ ಟೈಮ್. ಮಾಡ್ಬೇಕಾದ್ರೆ ಒಂದೇ ಒಂದು ಹಿಡ್ಕೊಂಡು ಅದನ್ನೇ ಮಾಡು. ಡನ್ ವೆರಿ ವೆಲ್. ಚೆನ್ನಾಗಿ ಮಾಡಿದಾಗ ಗಾಡ್ ವಿಲ್ ಬಿ ಪ್ಲೀಸ್ಡ್. ಭಗವಂತ ಪ್ರಸನ್ನನಾಗ್ತಾನೆ. ಸೊ ರಿಂಗ್ಸ್ ದ ಬೆಲ್ ಹೊಡ್ಕೊಳ್ಳುತ್ತೆ. ಒನ್ ಥಿಂಗ್ ಎಟ್ ಎ ಟೈಮ್, ಡನ್ ವೆರಿ ವೆಲ್, ಗಾಡ್ ವಿಲ್ ಬಿ ಪ್ಲೀಸ್ಡ್, ಸೊ ರಿಂಗ್ಸ್ ದಿ ಬೆಲ್. ಒಂದು ಸತಿ ಹೇಳೋಣವಾ? ವರ್ಕ್ ವೈಲ್ ಯು ವರ್ಕ್, play while you play, that is the way to be happy and gay. All that you do with your might, mindless doing are never done right. Mindless doing are never done right. One thing at a time, one thing at a time, done very well, God will be pleased, so rings the bell. ಇದು ಆಮೇಲೆ ಅವ್ರು ನಿಮ್ಗೆ ಕೊಡ್ತಾರೆ. ಆವಾಗ ನಿಮ್ಮ ಒಳಗಡೆಯಿಂದ ಈ ಥರ ಮಾಡ್ತಾಯಿದ್ರೆ ಎಲ್ಲರಿಗೂ ಪ್ರೀತಿಸೋದು. ಆಮೇಲೆ ಎಲ್ಲಾನೇ ಹೋದರೆ, ಎಲ್ಲಾನೇ ಯಾರೋ ಹುಡುಗ ಬಿದ್ದ ಅವ್ನಿಗೆ ಓಡೋಗಿ ಹೆಲ್ಪ್ ಮಾಡೋದು, ಇಲ್ಲೆಲ್ಲ ದೈವತ್ವ ಪ್ರಕಟ ಮಾಡ್ತಾಯಿದ್ದೀವಿ. ನೋಡು ಅವ್ನು ಹೆಂಗೆ ಮಾಡ್ತಾನೆ, ನೋಡು ಹಿಂಗೆ ಮಾಡ್ತಾನೆ ಅಂದಾಗ ನಾವು ಆ ಮನುಷ್ಯತ್ವವನ್ನು ಪ್ರಕಟ ಮಾಡ್ತಾಯಿದ್ದೀವಿ. ಅವ್ನು ಹೊಡಿಬೇಕು ಅಂದಾಗ ನಾವು ಅನಿಮಲ್ವುಡ್ ಪಶು ಥರ ಬಿಹೇವ್ ಮಾಡ್ತಾಯಿದ್ದೀವಿ. ನಾವು ಪಶುಗಳಾಗಬೇಕಾ? ಅವ್ನು ಹೊಡಿತೀನಿ ನೋಡ್ಕೋ ಹಸುಗಳ ಥರ. ಅದು ಅನಿಮಲ್ಸ್ ಆಗಬಾರ್ದು. ಹ್ಯೂಮನ್ನು ಪಾರು ಮಾಡಬೇಕು, ಮನುಷ್ಯತ್ವವನ್ನು ಪಾರು ಮಾಡಿ ಆ ದೈವತ್ವವನ್ನು ಪ್ರಕಟ ಮಾಡಬೇಕು. ವಿ ಹ್ಯಾವ್ ಟು ಮ್ಯಾನಿಫೆಸ್ಟ್ ಅವರ್ ಇನ್ನರ್ ಡಿವಿನಿಟಿ. ಅದಕ್ಕೆ ಆ ಋಷಿಮುನಿಗಳು ಏನು ಹೇಳ್ತಾರೆ ಅಂದರೆ, ಅಮೃತಸ್ಯ ಪುತ್ರ. ನೀನು ಒಳಗಡೆ ನೋಡ್ಕೊ, ಹೊರಗಡೆಯಿಂದ ಮನಸ್ಸು ಕೊಡೋಕ್ಕೆ ಹೋಗಬೇಡ. ಅವನು ಏನೋ ಹೊರಗಡೆ ಪ್ರತಿಯೊಬ್ಬರಲ್ಲೂ
ಒಂದು ಒಳ್ಳೆಯದೇನು, ಎವ್ರಿ ಡೇ ಈಸ್ ನಾಟ್ ಎ ಗುಡ್ ಡೇ. ಎವ್ರಿ ಡೇ ಈಸ್ ನಾಟ್ ಎ ಗುಡ್ ಡೇ ಅಲ್ವಾ? ಪ್ರತಿ ದಿವಸನೂ ಇಟ್ ಇಸ್ ನಾಟ್ ಎ ಗುಡ್ ಡೇ, ಬಟ್ ಎವ್ರಿ ಡೇ ದೇರ್ ಇಸ್ ಸಮಥಿಂಗ್ ಗುಡ್. ಎವ್ರಿ ಡೇ ಈಸ್ ನಾಟ್ ಎ ಗುಡ್ ಡೇ, ಬಟ್ ಇನ್ ಎವ್ರಿ ಡೇ ದೇರ್ ಇಸ್ ಸಮಥಿಂಗ್ ಗುಡ್. ಏನೋ ಇವಾಗ ಮಳೆಗಾಲ, ಜೋರಾಗಿ ಮಳೆ ಬೀಳ್ತಾಯಿದೆ, ಹೊರಗಡೆ ಹೋಗೋಕ್ಕಾಗಲ್ಲ, ಬಿಸಿಲು, ಸೆಕೆ. ಸೊ ಎವ್ರಿ ಡೇ ಈಸ್ ನಾಟ್ ಎ ಗುಡ್ ಡೇ, ಬಟ್ ಎವ್ರಿ ಡೇ ಹ್ಯಾಸ್ ಸಮಥಿಂಗ್ ಗುಡ್. ಏನೋ ಒಂದು ಒಳ್ಳೇದಿದೆ, ಪ್ರತಿದಿನವೂ ಏನೋ ಒಳ್ಳೇದಿದೆ. ಅದು ನೀವು ಹುಡುಕಿ ತೆಗಿಬೇಕು ಏನು ಒಳ್ಳೆಯದು ಅಂತ. ಪ್ರತಿಯೊಂದು ದಿವಸನೂ ಒಂದು ಒಳ್ಳೇದಿರುತ್ತೆ, ಬಟ್ ಎಲ್ಲ ದಿನಗಳು ಒಳ್ಳೆಯದಲ್ಲ ಇರಬೇಕಂತಿಲ್ಲ. ಎವ್ರಿ ಡೇ ಈಸ್ ನಾಟ್ ಎ ಗುಡ್ ಡೇ, ಬಟ್ ಎವ್ರಿ ಡೇ ದೇರ್ ಇಸ್ ಸಮಥಿಂಗ್ ಗುಡ್. ಜ್ಞಾಪಕ ಇಟ್ಕೋತೀರಾ? ಆಮೇಲೆ ಅದನ್ನು ನೋಡ್ತಾ ಇರಬೇಕು. ಎಲ್ಲೋ ಒಂದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನೋ ಒಂದು ಒಳ್ಳೆಯದಿರುತ್ತೆ. ಒಬ್ಬ ಕೆಟ್ಟ ಮನುಷ್ಯನಲ್ಲಿ ಏನೋ ಒಂದು ಒಳ್ಳೆಯದಿರುತ್ತೆ. ಎಲ್ಲ ಕೆಟ್ಟ ಗುಣಗಳು ಇಷ್ಟಿದ್ರೆ ಇಷ್ಟನೇ ಒಳ್ಳೇದಿರುತ್ತೆ. ಆ ಒಳ್ಳೇದನ್ನು ನೋಡೋದು ಅಭ್ಯಾಸ ಮಾಡ್ಕೋಬೇಕು. ಆ ಒಳ್ಳೇದನ್ನು ನೋಡಿದಾಗ ಪ್ರೀತಿ ಬರುತ್ತೆ. ಕೆಟ್ಟದ್ದು ನೋಡಿದ್ರೆ ಆಗ್ಬಿಡ್ತೀವಿ. ಸೊ ಅದನ್ನು, ಆ ಪ್ರೀತಿಯನ್ನು ಸೊ ವೆರೆವರ್ ಯು ಸಿ ಸಮಥಿಂಗ್ ಗುಡ್ ಇನ್ ಎವ್ರಿ ಒನ್, ಆ್ಯಂಡ್ ವೆನೆವರ್ ಯು ಸಿ ಗುಡ್, ಟೇಕ್ ಇಟ್. ನಾನೇ ಅದೇ ಥರ ಆಗಬೇಕು. ವೆರೆವರ್ ಯು ಸಿ ಗುಡ್, ಟೇಕ್ ಇಟ್. ವೆರೆವರ್ ಯು ಸಿ ಬ್ಯಾಡ್, ಚೆಕ್ ಯುವರ್ ಹಾರ್ಟ್. ಎಲ್ಲ ತಪ್ಪು ನೋಡಿದ ತಕ್ಷಣ ನಾನು ಕರೆಕ್ಟಾಗಿ ನೋಡ್ತಾ ಇದ್ದೀನಾ? ಎಲ್ಲರಲ್ಲೂ ದೋಷ ಇದ್ದೇ ಇರುತ್ತೆ. ನಾನು ಯಾಕೆ ನೋಡೋಕ್ಕೆ ಹೋದೆ ಅದನ್ನು? ನನ್ನಲ್ಲಿ ಏನು ತಪ್ಪಿದೆ, ಅವನು ತಪ್ಪು ಕಾಣುತ್ತೆ ನನಗೆ, ಅದು ನೋಡೋದು. ಟು ಸಿ, ವೆನೆವರ್ ಯು ಸಿ ಸಮಥಿಂಗ್ ಬ್ಯಾಡ್, ಚೆಕ್ ಯುವರ್ ಹಾರ್ಟ್. ವೆನೆವರ್ ಯು ಸಿ ಗುಡ್, ಟೇಕ್ ಇಟ್. ನನಗೆ ಬೇಕಿದು ಅಂತ ಒಳ್ಳೆಯ ಗುಣಗಳೆಲ್ಲ. ಆಮೇಲೆ ನಿಮ್ಮಿಂದ ತಪ್ಪಾಗ್ತಾಯಿದ್ರೆ ಚಿಂತೆ ಮಾಡಬೇಡಿ. ವೆನೆವರ್ ಯು ಫೈಂಡ್ ಎನ್ ಎರರ್, ಮಿಸ್ಟೇಕ್, ದಟ್ ಮೀನ್ಸ್ ಯು ಆರ್ ಲರ್ನಿಂಗ್. ವೆನ್ ಯು ಸಿ ಎ ಡಿಫೆಕ್ಟ್, ನಾನು ತಪ್ಪು ಮಾಡ್ತೀನಿ ನಾನು ಕಲಿತಾ ಇದ್ದೀನಿ, ಅದಕ್ಕೆ ತಪ್ಪಾಯಿತು. ನನ್ನಿಂದ ತಪ್ಪು ಯಾಕೆ ಆಗ್ತಾಯಿದೆ? ಬೇಕಂತ ತಪ್ಪು ಮಾಡ್ತಾರಾ? ಬೇಕಂತ ಯಾರೂ ತಪ್ಪು ಮಾಡಲ್ಲ. ತಪ್ಪು ಮಾಡಿದಾಗ ಪಾಪ ಇನ್ನೂ ಕಲಿತಾ ಇದ್ದಾನೆ. ನಾವೆಲ್ಲ ಟೀಚರ್ಸ್ ಆಗಿರಬೇಕಾದ್ರೆ ಆವಾಗ ಟೀಚರ್ ಇದಕ್ಕೆ ಹೋದಾಗ, ಕೆಲಸಕ್ಕೆ ಅಥವಾ ಕಲಿಯೋಕ್ಕೆ ಹೋದಾಗ ಫಸ್ಟ್ ಹೇಳ್ಕೊಡೋದು, ಮಕ್ಕಳು ತಪ್ಪು ಮಾಡಿದಾಗ ಅವ್ನು ತಪ್ಪು ಮಾಡ್ತಾಯಿದ್ದಾನೆ ನೋಡಬೇಡ, ಅವ್ನು ಕಲಿತಾ ಇದ್ದಾನೆ ಅಂತ ನೋಡು ಅಂತ. ಸಿ, ಹಿ ಈಸ್ ಲರ್ನಿಂಗ್, ಸೊ ಹಿ ಈಸ್ ಮೇಕಿಂಗ್ ಮಿಸ್ಟೇಕ್, ಡಸಂಟ್ ಮ್ಯಾಟರ್. He will get corrected one day. So whenever you make mistake, don't worry about it. I am learning, I have to come out, ಈ ಸತಿ ಪಾಸ್ ಮಾಡಬೇಕು ನಾನು ಅದನ್ನು. ಸೊ ಫೇಲ್ ಆದರೆ ಏನು ಚಿಂತೆ ಇಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಪಾಸ್ ಮಾಡ್ತೀನಿ ಅಂತ. ಪರವಾಗಿಲ್ಲ ಅಂದ್ಬಿಟ್ಟು ಬೇಕಂತಲೇ ಫೇಲ್ ಆಗಬಾರ್ದು. ಓಕೆ, ಏನು ನಾನು ದೈವತ್ವದಿಂದ ತುಂಬಿದ್ದೀನಿ. ನಾನೇ ದೈವತ್ವದ ಒಂದು ಮೂರ್ತಿ. ಶರೀರವನ್ನು ಹೊತ್ಕೊಂಡಿದ್ದೀನಿ ಮಾತ್ರ. ಇದು ಶರೀರ ಏನಕ್ಕೆ ಹೊತ್ಕೊಂಡಿದ್ದೀನಿ? ಕರ್ಮಗಳು ಮಾಡೋಕ್ಕೆ. ಒಳ್ಳೆಯ ಕರ್ಮಗಳು ಮಾಡ್ತೀನಿ, ಒಳ್ಳೆಯ ಜನ್ಮ ಪಡಿತೀನಿ, ಒಳ್ಳೆಯ ರೀತಿಲಿ ಇರ್ತೀನಿ. ಆಮೇಲೆ ಇದು ಏನು ಮಾಡಿದ್ರೂ ಚೆನ್ನಾಗಿ ಮಾಡ್ತೀನಿ. ವಾಟ್ ಎವರ್ ಐ ಡೂ, ಐ ವಿಲ್ ಡೂ ವೆರಿ ವೆಲ್. ಅದು ಥರ್ಡು, ಲಾಸ್ಟ್ ಹೇಳಿದ್ದು ತಪ್ಪು. ವಾಟ್ ಎವರ್ ಇಟ್, ಕರೆಕ್ಟ್, ವೆರಿ ಗುಡ್. ಎಸ್, ವಿ ಕ್ಲೋಸ್ ಟುಡೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.
ಶ್ರೀರಾಮಕೃಷ್ಣಾರ್ಪಣಮಸ್ತು.